ನಾವು ಪೈಥನ್ನಲ್ಲಿ ಬರುವಂಥ ಫಂಕ್ಷನ್ಸ್ಗೆ ರಿಟರ್ನ್ ಸ್ಟೇಟ್ಮೆಂಟ್ಸ್ ಹೇಗೆ ಬರೆಯೋದು ಅಂತ ಚೆಕ್ ಮಾಡುವ. ಓಕೆ, ಸೊ ನಾನು ಈ ಕೋಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ // ಹಾಕಿ ಕಮೆಂಟ್ ಮಾಡ್ತೇನೆ. ಇದು ನಮ್ಗೆ ಸ್ವಲ್ಪ ಯೂಸ್ ಆಗ್ತದೆ, ಮುಂದೆ ಕೆಳಗೆ ಹಾಕ್ತೇನೆ. ಓಕೆ, ಸೊ ನಾವು ಏನು ಮಾಡುವ ಅಂದರೆ ದಿಸ್ ಐ ಕ್ಲಿಯರ್ ಇಟ್. ಓಕೆ, ಸೊ ವಿಲ್ ಡಿಫೈನ್ ಅ ಸ್ಮಾಲ್ ಫಂಕ್ಷನ್ ಡಿಫ್ ಒಂದು ಸ್ಕ್ವೇರಿಂಗ್ ಅ ನಂಬರ್, ಓಕೆ, ಅಥವಾ ಮಲ್ಟಿಪ್ಲೈಯಿಂಗ್ 2 ನಂಬರ್ಸಿಗೆ ಒಂದು ಫಂಕ್ಷನ್ ಡಿಫೈನ್ ಮಾಡುವ. ಮಲ್ಟಿಪ್ಲೈ ನಂಬರ್ಸ್ ಹೀಗೆ ಡಿಫೈನ್ ಮಾಡ್ತೇನೆ, ಒಂದು ಕಾಲನ್ ಹಾಕಿ. ಸೊ ಇದಕ್ಕೊಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ, ಮೇ ಬಿ 3x25 ಹಾಕಿ ರನ್ ಮಾಡುವ. ರನ್ ಮಾಡಿದರೆ ಏನು ಬರೋದಿಲ್ಲ. ಸೊ ಪ್ರಿಂಟ್ ಮಲ್ಟಿಪ್ಲೈ ನಂಬರ್ಸ್ ಈಗ ರನ್ ಮಾಡಿ ನೋಡುವ ಏನು ಬರ್ತದೆ ಅಂತ. ಸೊ ಇಫ್ ಯು ಸಿ ದಿಸ್ ಇಸ್ ಕಾಲಿಂಗ್ ದಿಸ್ ಫಂಕ್ಷನ್. ಆ ಫಂಕ್ಷನಲ್ಲಿ 25 × 3 ಕ್ಯಾಲ್ಕುಲೇಟ್ ಆಗಿ ಅದನ್ನು ರಿಟರ್ನ್ ಮಾಡ್ತಾ ಇದೆ. ದಿಸ್ ಫಂಕ್ಷನ್ ಇಸ್ ರಿಟರ್ನಿಂಗ್ ದಿಸ್ ಆ್ಯಂಡ್ ಆ ರಿಟರ್ನ್ ಮಾಡಿದ ನಂಬರನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೇವೆ. ಓಕೆ, ದಟ್ಸ್ ಅ ಸ್ಮಾಲ್ ಎಕ್ಸಾಂಪಲ್ ಆಫ್ ಅ ರಿಟರ್ನ್ ಸ್ಟೇಟ್ಮೆಂಟ್. ಈಗ ನಾವು ಫಂಕ್ಷನಿಗೆ ಇಲ್ಲಿಯ ತನಕ ನೀವು ಮುಂಚೆ ನೋಡಿದರೆ ಖಾಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಇತ್ತು, ಹೌದಾ? ಸೊ ಅದರಲ್ಲಿ ನಮಗೆ ರಿಟರ್ನ್ ಏನು ಮಾಡ್ತಾ ಇರಲಿಲ್ಲ. ಆ ಕಂಟ್ರೋಲ್ ಈ ಫಂಕ್ಷನಿಗೆ ಬಂದ ಕೂಡಲೇ ಇದನ್ನು ಅನ್ಕಮೆಂಟ್ ಮಾಡಿ ತೋರಿಸ್ತೇನೆ. ಸೊ ಆ ಕಂಟ್ರೋಲ್ ಈ ಫಂಕ್ಷನಿಗೆ ಬಂದ ಮೇಲೆ ನಾವು ಒಂದು ಸೆಟ್ ಆಫ್ ಲಾಜಿಕ್ ರನ್ ಮಾಡ್ತಾ ಇದ್ವಿ, ಬಟ್ ವಿ ಆರ್ ನಾಟ್ ರಿಟರ್ನಿಂಗ್ ಎನಿಥಿಂಗ್ ಅಲ್ವಾ? ಸೊ ದಟ್ ವಾಸ್ ಪ್ರೀವಿಯಸ್ಲಿ. ಈಗ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದರೆ ಯು ಆರ್ ರಿಟರ್ನಿಂಗ್ ದ ವ್ಯಾಲ್ಯೂ ಟು ದ ಕಾಲಿಂಗ್ ಗೈ. ಯಾರು ಕಾಲ್ ಮಾಡ್ತಿದ್ದಾರೆ ಅವರಿಗೆ ನಾವೊಂದು ವ್ಯಾಲ್ಯೂವನ್ನು ರಿಟರ್ನ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್ಸ್. ಇದು ನೀವು ಬರೆಯುವ ಆಲ್ಮೋಸ್ಟ್ ಹೆಚ್ಚಿನ ಫಂಕ್ಷನ್ಸಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಇರ್ತದೆ. ಯಾಕಂದರೆ ನಾವು ಫಂಕ್ಷನ್ಸನ್ನು ಡಿಫೈನ್ ಮಾಡೋದೇ ಈ ದೊಡ್ಡ ಕೋಡನ್ನು ಯು ಹ್ಯಾವ್ ಟು ಬ್ರೇಕ್ ಇಟ್, ಸಣ್ಣ ಸಣ್ಣ ಪಾರ್ಟಾಗಿ ಬ್ರೇಕ್ ಮಾಡಿಬಿಟ್ಟು ಅದನ್ನು ರೀಯೂಸ್ ಮಾಡಲಿಕ್ಕೆ. ಸೊ ಒಂದು ಫಂಕ್ಷನಲ್ಲಿ ನಾವು ಒಂದು ಲಾಜಿಕನ್ನು ಬರೆದು ಏನೋ ಕ್ಯಾಲ್ಕುಲೇಟ್ ಮಾಡಿ ಅದರ ಔಟ್ಪುಟ್ಟನ್ನು ನಾವು ಯಾರು ಕರೀತಿದ್ದಾರೆ ಅವರಿಗೆ ವಾಪಸ್ ಕಳಿಸ್ಬೇಕು. ಸೊ ಅವರು ಅದನ್ನು ಯೂಸ್ ಮಾಡ್ತಾರೆ. ಸೊ ದಟ್ಸ್ ಹೌ. ಈಗ ನಾರ್ಮಲಿ ನೀವು ರಿಯಲ್ ವರ್ಲ್ಡಲ್ಲಿ ಅಪ್ಲಿಕೇಶನ್ಸ್ ಬರೆಯೋದಿದ್ರೆ ಇಂತಹ ಫಂಕ್ಷನ್ಸ್ ಸುಮಾರು ಇರ್ತದೆ. ಸೊ ಆ ಫಂಕ್ಷನ್ಸ್ ಒಂದಕ್ಕೊಂದು ಕಾಲ್ ಮಾಡ್ತಾ ಇರ್ತದೆ. ಮೇ ಬಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ನೋಡುವ. ಬಟ್ ಬಿಫೋರ್ ದ್ಯಾಟ್ ನಾವು ಇದು ರಿಟರ್ನ್ ಮಾಡಲಿಲ್ಲ ಅಂದರೆ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿಲ್ಲ, ಖಾಲಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿದ್ದೇವೆ. ಓಕೆ, ಇದು ಹೇಗೆ ರನ್ ಆಗ್ತದೆ ಅಂತ ನೋಡುವ. ಓಕೆ, ಪ್ರಿಂಟ್. ಸೊ ಫಸ್ಟ್ ದಿಸ್ ಇಸ್ ರನ್ನಿಂಗ್ ಪ್ರಿಂಟ್ 25. ಇಲ್ಲಿ ಬೇಕಿದೆ ನಾನೊಂದು ಇನ್ ಈ ಫಂಕ್ಷನಲ್ಲಿ ರನ್ ಆಗ್ತಿದೆಯಲ್ಲ, ಸೊ ಹೀಗೆ ಹಾಕ್ಬಿಟ್ಟು ಆ್ಯಕ್ಚುಲಿ ಇದು ಬೇಡ. ಸೊ ಇದನ್ನೇ ರನ್ ಮಾಡಿ ನೋಡು. ಸೊ ದಿಸ್ ಇಸ್ 75, ದಿಸ್ ಇಸ್ ದಿಸ್ ಪ್ರಿಂಟ್ ಸ್ಟೇಟ್ಮೆಂಟ್ ಆ್ಯಂಡ್ ಬೈ ಡಿಫಾಲ್ಟ್ ಒಂದು ರಿಟರ್ನ್ ಮಾಡ್ತಾ ಇದೆ. ಅದು ಏನು ರಿಟರ್ನ್ ಮಾಡ್ತಾ ಇದೆ? ನನ್ ಅಂತ. ನಾವೇನು ರಿಟರ್ನ್ ಮಾಡಲಿಲ್ಲ ಅಂದರೆ ಬೈ ಡಿಫಾಲ್ಟ್ ನಾವು ಇಲ್ಲಿ ಪ್ರಿಂಟ್ ಮಾಡುವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನನ್ ಅಂತ. ಸೊ ಇಫ್ ಯು ಡೋಂಟ್ ಡಿಫೈನ್ ಎನಿ ರಿಟರ್ನ್ ಸ್ಟೇಟ್ಮೆಂಟ್, ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಯಾವುದೂ ಇಲ್ಲ ಅಂದರೆ ಇಟ್ ವಿಲ್ ಪ್ರಿಂಟ್, ಇಟ್ ವಿಲ್ ರಿಟರ್ನ್ ನನ್. ಸೊ ಪೈಥನ್ ವಿಲ್ ಆಟೋಮೆಟಿಕ್ಲಿ ರಿಟರ್ನ್ ನನ್ ಆ್ಯಂಡ್ ನಥಿಂಗ್ ಎಲ್ಸ್. ಓಕೆ, ಆ ನನ್ ಆಬ್ಜೆಕ್ಟನ್ನು ಅದು ರಿಟರ್ನ್ ಮಾಡ್ತಾರೆ. ಸೊ ದಟ್ಸ್ ಅಬೌಟ್ ರಿಟರ್ನ್ ಸ್ಟೇಟ್ಮೆಂಟ್. ಸೊ ಸೇ ಇನ್ನೂ ಒಂದು ಚೆಕ್ ಮಾಡುವ. ಸೇ ನಾನು ಪುನಃ ಹೋಗ್ತೇನೆ ಹಿಂದೆ. ವಿ ಹ್ಯಾಡ್ ಅ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲ. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಇದೆ, ರಿಟರ್ನ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇನೆ, ಪ್ರಿಂಟ್ ಸಮಥಿಂಗ್ ABCD. ಇದು ರನ್ ಆಗುತ್ತಾ ನೋಡು. ಆ್ಯಕ್ಚುಲಿ ಇಲ್ಲೇ ಎರರ್ ಕೊಡ್ತದೆ, ದಿಸ್ ಕೋಡ್ ಇಸ್ ಅನ್ರೀಚೇಬಲ್ ಅಂತ ಇಲ್ಲಿ ಹೋವರ್ ಮಾಡಿದ್ದೆ. ಯಾಕಂದರೆ ಇಲ್ಲಿ ಪುನಃ ರನ್ ಮಾಡಿ ನೋಡುವ, 75 ಬರ್ತಾ ಇದೆ. ಸೊ ಇಲ್ಲಿಂದ ಯುವರ್ ಕಂಟ್ರೋಲ್ ಇದೆಯಲ್ಲ, ವೆನ್ ಯು ರನ್ ದಿಸ್, ಈ ಪ್ರಿಂಟ್ ಸ್ಟೇಟ್ಮೆಂಟಿಂದ ನಿಮ್ಮ ಕಂಟ್ರೋಲ್ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಇದು ಆ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ರಿಟರ್ನ್ ಮಾಡ್ತಾ ಇದೆ. ಅದಾದಮೇಲೆ ಇಲ್ಲಿಗೆ ಆ ಫಂಕ್ಷನ್ ಮುಗೀತು. ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ಮೇಲೆ ಈ ಫಂಕ್ಷನ್ ರನ್ ಆಗೋದು ಮುಗಿದೋಗುತ್ತೆ. ಸೊ ಇದು ನಾಟ್ ರೀಚೇಬಲ್. ಇದು ಏನು ಕೋಡ್ ಹಾಕಿದ್ರು ಇದು ನೆಕ್ಸ್ಟ್ ರಿಟರ್ನ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಅದು ರನ್ ಆಗೋದಿಲ್ಲ. ಓಕೆ, ಸೊ ದ್ಯಾಟ್ ಯು ಶುಡ್ ಬಿ ಅವೇರ್ ಆಫ್.
ನೀವು ಮಲ್ಟಿಪಲ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬೋದು, ನಾವು ಮುಂದೆ ಪ್ರಾಜೆಕ್ಟಲ್ಲಿ ಹೇಗೆ ಹಾಕೋದು ಅಂತ ನೋಡುವ. ಬಟ್ ಸೊ ಯು ಹ್ಯಾವ್ ಟು ಬಿ ಅವೇರ್ ದಟ್ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಆದಮೇಲೆ ಇಫ್ ಯು ರೈಟ್ ಇಟ್ಸ್ ಮೋರ್ ಆರ್ ಲೆಸ್ ಡೆಡ್ ಕೋಡ್ ಬೇಸ್ಡ್ ಆನ್ ಅ ಸರ್ಟೇನ್ ಕಂಡೀಷನ್. ಇದನ್ನು ತೆಗಿತೇನೆ, ವಿ ವಿಲ್ ಟ್ರೈ ಟು ರನ್ ಇಟ್ ಅಗೇನ್. 75. ಓಕೆ,